ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಫುಲ್ ರೌಂಡ್ ಬಂದು ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿದ್ದೆ. ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ ಅದ್ರ ಮೇಲೇನೆ. ಈ ಡಿಸೈನ್ ಮಾಡಿರೋದು ಸ್ಟಾರ್ಟಿಂಗ್ ವಿಡಿಯೋ ಡಿಲೀಟ್ ಆಗಿದೆ. ಹೇಗೆ ಮಾಡೋದಂತ ತೋರಿಸ್ತೀನಿ ಈಗ ನೋಡಿ. ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆ, ಇನ್ನು ಒಂದು ಸಿಂಗಲ್ ಕ್ರೋಶೆ. ಲಾಕ್ ಮಾಡಿದ್ದಾದಮೇಲೆ 3 ಟೈಮ್ಸ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆ. ಈಗ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಸ್ಮಾಲ್ ಬೀಡ್ಸ್ ಬೇಕು. ಸ್ಮಾಲ್ ಬೀಡ್ಸ್ ತಗೊಂಡಿದ್ದೀನಿ. ಮತ್ತು ಇನ್ನು ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಬೀಡು ಮತ್ತು ರಿಂಗ್ ಬೀಡ್ ತಗೊಂಡಿದ್ದೀನಿ. ಈಗ ಬೀಡ್ ಲಾಕ್ ಮಾಡಿಕೊಂಡೆ. ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲೇ ನೋಡಿ ಲಾಕ್ ಮಾಡ್ಕೋಬೇಕು. 7 ಎಳೆ ದಾರ ತಗೊಂಡಿದ್ದೀನಿ ಸೀರೆ ಕಲರು, ಸಿಂಗಲ್ ಕ್ರೋಶೆ. ಮತ್ತು ಇವಾಗ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ನೋಡಿ 2 ಟೈಮ್ಸ್ ಹಾಕ್ಕೊಂಡೆ. ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನೋಡಿ. ಈಗ 2 ಚೈನ್ ಮಾಡ್ಕೊತಾ ಇದ್ದೀನಿ. 2 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗು ಅಷ್ಟೇ ಲಾಕ್ ಮಾಡಿಕೊಂಡು ಈ ಥರ 2 ಚೈನ್ ಹಾಕ್ಕೋಬೇಕು ನೋಡಿ. ಇಲ್ಲಿ ಈ ಥರ ಮಾಡ್ಕೋಬೇಕು ನೋಡಿ. 2 ಚೈನ್ ಆದಮೇಲೆ ರೌಂಡ್ ಬೀಡು ಮತ್ತು ರಿಂಗ್ ಬೀಡು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿದ್ದಾದಮೇಲೆ ಲಾಕ್ ಮಾಡಿಕೊಂಡು ಬೀಡ್ಸ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿಕೊಂಡೆ. ಈಗ ಮತ್ತೆ 2 ಚೈನ್ ನೋಡಿ, 2 ಚೈನ್ ಹಾಕಿದ್ದೆ ಅದ್ರ ಮೇಲೇ ಲಾಕ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ ನೋಡಿ. ಇದ್ರ ಮೇಲೇ ಈ ಥರ ಮಾಡ್ಕೊಂಬರಬೇಕು. ಈಗ ಈ ಥರ ಸೀರೆನ ಪಲ್ಲುನ ಈ ಥರ ತಿರುಗಿಸ್ಕೊಂಡು ಬೀಡನ್ನ ಈ ಥರ ತಿರುಗಿಸ್ಕೊಂಡು ನಮ್ಮ ಕಡೆಗೆ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಡಬಲ್ ಕ್ರೋಶೆ ಕಂಬ ಮತ್ತು ಪೀಕೋ ಸ್ಟಿಚ್ ಮಾಡ್ಕೋಬೇಕು. ಸುತ್ತು ಹಿಂಗೆ ರೌಂಡ್ ಬರಬೇಕು. ಸುತ್ತು ರೌಂಡ್ ಬಂದಮೇಲೆ ನಾನು ಸ್ಟಾರ್ಟಿಂಗ್ ತೋರಿಸ್ನಲ್ಲ ಲಾಕ್ ಮಾಡೋದು, 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೆ ಅದ್ರ ಮೇಲೆ ಲಾಕ್ ಮಾಡ್ಕೊಂಡಲ್ಲ ಸ್ಟಾರ್ಟಿಂಗು, ಆ ಥರ ಲಾಕ್ ಮಾಡ್ಕೋಬೇಕು ನೋಡಿ. ಈ ಥರ ಮಾಡ್ಕೊಂಡು ಹೋಗಬೇಕು. ಫುಲ್ಲು ರೌಂಡ್ ಬರಬೇಕು. ಫುಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ತೋರಿಸ್ತೀನಿ ಫುಲ್ ಸ್ಯಾರಿ ನೋಡಿ. ಕೊನೆವರೆಗೂ ಮಾಡಿದ್ದೀನಿ ಸೇಮ್ ಡಿಸೈನು. ಒಂದು ಸೈಡಿಗೆ 8 ಡಬಲ್ ಕ್ರೋಶೆ ಕಂಬ ಮತ್ತು ಪಿಕೋ ಸ್ಟಿಚ್ ಬರಬೇಕು. ಟೋಟಲ್ಲು 16 ಪಿಕೋ ಸ್ಟಿಚ್ಚು ಡಬಲ್ ಕ್ರೋಶೆ ಕಂಬ ಬರುತ್ತೆ ನೋಡಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಕೊನೆಯಲ್ಲಿ ಸ್ಪೇಸ್ ಇಲ್ಲ ಅಂತ ಹೇಳಿ ಡಿಸೈನು ಈ ಥರ ಮಾಡಿದ್ದೀನಿ.